ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮೆಲ್ಲರಿಗೂ ಉಸಿರು ಬಂದಿರುವಂಥ ದಿವಸ. ಭಾರತ ದೇಶಕ್ಕೆ ನಮ್ಮೆಲ್ಲರಿಗೂ ಪ್ರಾಣ ಕೊಟ್ಟಿರುವಂಥ ದಿವಸ ಇವತ್ತು. ನಮ್ಮ ಸಂವಿಧಾನ ಸ್ವೀಕರಿಸಿದಂಥ ದಿವಸದ ಎಲ್ಲರಿಗೂ ಶುಭಾಶಯಗಳನ್ನ ಹೇಳ್ತೀನಿ. ಮಕ್ಕಳೇ, ಜಾಸ್ತಿ ಮಾತಾಡೋದಿಲ್ಲ, ಯಾಕಂದರೆ ಅನಿಲನವ್ರು ಮಾತಾಡಿದ್ರು, ಆಮೇಲೆ ಸ್ನೇಹಿತರು ಎಲ್ಲರೂ ಮಾತಾಡಿದ್ದಾರೆ, ಎಲ್ಲರ ಬಗ್ಗೆ ಗೊತ್ತಿದೆ. ನಾನು ಎಲ್ಲ ಮಕ್ಕಳಲ್ಲಿ ನೀವು ಅನ್ಕೋಬೋದು, ಯಾಕೆ ನಮ್ಮ ಸ್ಟೂಡೆಂಟ್ಸ್ನ ಕರೆದಿಲ್ಲಿ ಕುಟ್ಟಿಸ್ಕೊಂಡಿದ್ದಾರೆ, ದೊಡ್ಡವ್ರು ಬರ್ಬೋದಾಗಿತ್ತಲ್ಲ ಅವರು ಇವರು ಅಂತ ನೀವು ಅನ್ಕೋಬಹುದು. ಮೇಷ್ಟ್ರಿಗೆ ನೀವು ಪಾಠ ಮಾಡೋಕೆ ಆಗೋದಿಲ್ಲ, ಮೇಷ್ಟ್ರು ನಿಮಗೆ ಪಾಠ ಮಾಡಬೇಕು. 25 ವರ್ಷಗಳಿಂದ ನಾವು ಈ ಪಾಠವನ್ನು ಎಲ್ಲ ಜಾಗದಲ್ಲೂ ನಾವು ಕೇಳ್ಕೊಂಡು ಬಂದಿದ್ದೀವಿ, ನಾವೆಲ್ಲ ತಿಳ್ಕೊಂಡಿದ್ದೀವಿ ಇದ್ರ ಬಗ್ಗೆ ಏನೋ ಅಷ್ಟು ಮಟ್ಟಿಗೆ. ನೀವು ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ ನಿಮ್ಮ ಜೊತೆಯಲ್ಲಿ ಇವತ್ತು ನಿಮಗೆ ಇದ್ರ ಬಗ್ಗೆ ಹೇಳೋಣ ಅಂತ ನಾವು ಒಂದು ಭಾವನೆಯಿಂದ ಇವತ್ತು ಎಲ್ಲರೂ ಕೂತಿದ್ದೀವಿ. ಇವತ್ತು ಸಂವಿಧಾನದ ದಿನದ ಎಲ್ಲರಿಗೂ ಶುಭಾಶಯಗಳು. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ, ಮೊದಲನೇದಾಗಿ ನಮ್ಮ ಚಂದ್ರಶೇಖರ್ ಅವರು ಹಿರಿಯರಿದ್ದಾರೆ, ದೊಡ್ಡವರು, ಅವರು ಇದ್ರ ಬಗ್ಗೆ ತುಂಬ ಹೋರಾಟಗಾರರು. ನಿಮಗೆ ಮೊದಲನೇದಾಗಿ ಧನ್ಯವಾದಗಳು ತಿಳಿಸ್ತೀನಿ. ಅದು ನಿಮ್ಮೆಲ್ಲರ ಮಾರ್ಗದರ್ಶನ, ನಿಮ್ಮಂಥ ದೊಡ್ಡ ಯೋಚನೆಗೆಲ್ಲ ಇಂಥ ಮಕ್ಕಳಿಗೆಲ್ಲ ಗೊತ್ತಾಗಬೇಕು. ಅದರಿಂದ ಅದೇ ರೀತಿ ನಮ್ಮ MLC ಆದಂಥ ಅನಿಲನವರು, ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ಎಲ್ಲರ ಬಗ್ಗೆ ಅಂದರೆ ಒಂದು ಶಿಕ್ಷಕರಾಗಿ, ಒಂದು ಟೀಚರ್ ಆಗಿ ಜಿಲ್ಲಾಧಿಕಾರಿ ಆಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಟೀಚರ್ ಆಗಿ ಕೆಲಸ ಮಾಡಿ ಈ ಜಿಲ್ಲೆಗೆ ಜಿಲ್ಲಾಧಿಕಾರಿಗಳಿಗೆ ಬಂದಿದ್ದಾರೆ ಅಂದರೆ ಅದು ನಮ್ಮ ಹೆಮ್ಮೆಯಾದಂಥ ವಿಷಯ. ನಮ್ಮ ಜಿಲ್ಲಾಧಿಕಾರಿಗಳಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ನಮ್ಮ ADC ಮೇಡಮ್ ಅವರು ಬಂಗಾರಪೇಟೆ, ಕೋಲಾರ ಎಲ್ಲ ಜಾಗದಲ್ಲಿ ತಾಲೂಕಲ್ಲಿ ತಹಸೀಲ್ದಾರ ಕೆಲಸ ಮಾಡಿ ಆಮೇಲೆ ನಮ್ಮ ಜಿಲ್ಲಾ ಇದರಲ್ಲೇ ಅಡಿಷನಲ್ DC ಆಗಿ ಬಂದಿದ್ದಾರೆ, ಅವ್ರಿಗೂ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ. ಅದೇ ರೀತಿ ನಮ್ಮ ಹನೀಫನವರು ಇದ್ದಾರೆ, ಎಲ್ಲ ಸಂಘಟನೆಯವರು ಇದ್ದಾರೆ, ಆಮೇಲೆ ನಮ್ಮ ಬೆಳಗಾನಲ್ಲಿ ಮುನೇಂಕಣ್ಣವರು ಇದ್ದಾರೆ, ಎಲ್ಲ ನಮ್ಮ ಮುಂಡಾಜಣ್ಣವರು, ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರು, ನಮ್ಮ ಆತ್ಮೀಯರು, ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್, ಆಮೇಲೆ ಜಿಲ್ಲಾ ಅಧಿಕಾರಿಗಳ ಕಚೇರಿ ಸಿಬ್ಬಂದಿ ಎಲ್ಲರಿಗೂ ನಾನು ಸಂವಿಧಾನ ದಿನದ ಶುಭಾಶಯಗಳನ್ನು ಹೇಳ್ತಾ, ಆಮೇಲೆ ಈ ಸಂವಿಧಾನದ ಬಗ್ಗೆ ನಾವೆಲ್ಲರೂ ಎಲ್ಲ ಮಾತಾಡಿದ್ದಾರೆ. ನಮ್ಮ ಸಂವಿಧಾನಕ್ಕೆ ಪವರ್ ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿದ್ರೆ, ನಮ್ಮ ಸಂವಿಧಾನ ಬರೆದಿರೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ರೀತಿಯಲ್ಲಿ ಬರೆದಿದ್ದಾರೆ ಅಂದರೆ, ಗಾಳಿ ನಮಗೆ ಯಾವ ದಿಕ್ಕಿಂದ ಬರಬೇಕು, ಬಿಸಿಲು ಯಾವ ದಿಕ್ಕಿನಿಂದ ಬರಬೇಕು, ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ತಿಂಗಳಲ್ಲಿ ನಾವು ಏನೇನು ತಿಂದರೆ ನಮ್ಮ ಇದಕ್ಕೆ ಏನಂದ್ರೆ ಸೀಸನಲ್ ಫ್ರೂಟ್ಸ್ ಅಂತ ಹೇಳ್ತೀವಿ ನಾವು. ಆ ಸೀಸನಲ್ ಫ್ರೂಟ್ಸ್ ಹೆಂಗೆ ನಮಗೆ ಒಂದೊಂದು ತಿಂಗಳಿಗೂ ಒಂದೊಂದು ಫ್ರೂಟ್ಸ್ ಬಂದು ನಾವು ಇವಾಗ ನೀವು ಅವರೆಕಾಯಿ ಸೀಸನ್, ಇದು ಅವರೆಕಾಯಿ ತಿನ್ಬೇಕು ಈ ಸೀಸನಲ್ಲಿ. ಈ ಯಾವ್ಯಾವ ತಿಂಗಳಲ್ಲಿ ನಾವೇನೇನು ತಿನ್ನಬೇಕು, ಏನೇನು ಮಾಡಬೇಕು, ಯಾವ ರೀತಿ ನಮ್ಮ ಪ್ರಕೃತಿ ಒಳಗಡೆ ನಾವು ಇರಬೇಕು ಅನ್ನೋದು ರೀತಿಯಲ್ಲಿ ನಾವು ಇವತ್ತು ನಮ್ಮ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಕೊಟ್ಬಿಟ್ಟು ಹೋಗಿದ್ದಾರೆ. ಇವತ್ತು ಅದನ್ನ ನಾವು ಅನ್ಕೊಳ್ತೀವಿ, ಏನೋ ನಮ್ಮ ಸಂವಿಧಾನದ ಏನು ಹೆಂಗೆ, ನಾವು ಚಿಕ್ಕ ಹುಡುಗರಾಗಿದ್ದಾಗ ಏನು ಗೊತ್ತಿಲ್ಲ, ನಿಜವಾಗ್ಲೂ ನನಗೆ ಏನೂ ಗೊತ್ತಿರಲಿಲ್ಲ. ಆವಾಗೆಲ್ಲ ಈ ರೀತಿಯಲ್ಲಿ ಯಾರು ಸ್ಪೀಚ್ ಮಾಡೋರು ಇಲ್ಲ, ಯಾರಿಗೂ ಹೇಳ್ಕೊಡೋರು ಇಲ್ಲ. ನಾನು ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿದ್ದವನು. ನಮ್ಮ ಶಾಲೆ ಎದುರುಗಡೆ ರೋಡು ಈ ಕಡೆ ಲೆಫ್ಟ್ಗೆ ಶಾಲೆ ಇದೆ, ರೈಟ್ ಸೈಡ್ ಹಾಸ್ಟೆಲ್ ಇತ್ತು. ಹಾಸ್ಟೆಲ್ ಅಲ್ಲಿ ನಮ್ಮ ಜೊತೆ ಓದುವಂತ ಹುಡುಗರು ಆ ಹಾಸ್ಟೆಲ್ ಅಲ್ಲಿ ಇದ್ರು ಅವಾಗ. ಆಗ ನಾನು ಹೇಳ್ತಾ ಇರೋದು ಯಾವತ್ತು ಅಂದ್ರೆ 1993-94 ನಾನು ಹೇಳ್ತಾ ಇದ್ದೀನಿ. ನಾನು SLC ಆ ಟೈಮಲ್ಲಿ 94-95 ಮಾರ್ಚ್ 21ನೇ ತಾರೀಕು SLC ಮುಗಿಯುತ್ತೆ ನಂದು. ಆವತ್ತು ನಾನು ನಮ್ಮ ಫ್ರೆಂಡ್ಸ್ ಅಲ್ಲಿ ಹಾಸ್ಟೆಲ್ ಇದ್ದವ್ರ ಜೊತೆ ಹೋದಾಗ, ನೀವೇನನ್ನ ಅನ್ಕೊಳ್ರಿ, ಆವತ್ತು ಮಲಗಕ್ಕೆ ಚಾಪೆನೇ ಇರಲಿಲ್ಲ ಹಾಸ್ಟೆಲ್. ನಾನು ಕಣ್ಣಾರೆ ನೋಡಿರುವಂಥದ್ದು, ಆವತ್ತು ಮಲಗಕ್ಕೆ ಚಾಪೆ ಇಲ್ಲ. ತಲೆ ಕೆಳಗಡೆ ಅವನು ಗುರುಮೂರ್ತಿ ಅಂತ ನನ್ನ ಫ್ರೆಂಡ್, ಈಗಲೂ ಇದ್ದಾನೆ ಗುರುಮೂರ್ತಿ. ಇಟ್ಕೆ ಕಲ್ಲು ಇಟ್ಕೊಂಡು ಮಲಗ್ತಾ ಇದ್ದ ಅವನು ಹಾಸ್ಟೆಲ್, ಇಟ್ಕೆ ಕಲ್ಲು ಇಟ್ಕೊಂಡು ಮಲಗ್ತಾ ಇದ್ದ. ಅವತ್ತು ಅವನೊಂದು ಬ್ಯಾಗ್ ಇಟ್ಕೊಂಡಿದ್ದ ಹಾಸ್ಟೆಲ್ಲಿ. ನನ್ನ ಕಣ್ಣಾರೆ ನೋಡಿದ್ದೀನಿ. ಆವತ್ತಿದ್ದಂಥ ಪರಿಸ್ಥಿತಿನಲ್ಲಿ ಯಾರೋ ಒಬ್ರು ಅಡಿಗೆ ಮಾಡಾಕಿದ್ರೆ ಅಲ್ಲಿರ್ತಕ್ಕಂಥ ವಾರ್ಡನು ಕುಡಿದು ಬಿಟ್ಟು ಮಲಗಿದ್ದ. ನನ್ನ ಕಣ್ಣಾರೆ ನೋಡಿರೋದು. ಆದ್ರೆ ಇವತ್ತು ಆ ಪರಿಸ್ಥಿತಿ ಇಲ್ಲ. ಎಲ್ಲರಿಗೂ ಗಮನ ಇದೆ, ಎಲ್ಲರಿಗೂ ತಿಳುವಳಿಕೆ ಇದೆ, ಎಲ್ಲರಿಗೂ ಬುದ್ಧಿವಂತರಿದ್ದಾರೆ. ಇವತ್ತು ಅಫಿಷಿಯಲ್ಸ್, ಫೋನು ಇದೆಲ್ಲ ಬಂದಿದೆ ನಮ್ಮೆಲ್ಲರಿಗೂ. ಇವತ್ತು ಎಲ್ಲ ಬಂದಿದೆ. ಎಕ್ಸಾಂಪಲ್ಗೆ ಒಂದನ್ನೇ ಹೇಳ್ತೀನಿ ನಾನು, ನೀವು ಕೇಳ್ಕೊಳ್ಳಿ. ಮೊನ್ನೆ ಒಂದು ಚಿಕ್ಕದೊಂದು ಇದಾಯ್ತು. ಏನಾಯ್ತು ಅಂದ್ರೆ, ನಮ್ಮ ಅಂಬೇಡ್ಕರ್ ಹಾಸ್ಟೆಲ್ ಬಿಲ್ಡಿಂಗ್ ಹೊಸದಾಗಿ ಕಟ್ತೀವಿ, ಕನ್ಸ್ಟ್ರಕ್ಷನ್ ಆಯ್ತು, ಎಲ್ಲ ಆಯ್ತು. ಹುಡುಗರನ್ನ ನಾವು ಅಲ್ಲಿ ನಮ್ಮ ಅಸಾಲಾತ್ ಹಾಸ್ಟೆಲ್ ಇಟ್ಟಿದ್ದೀವಿ ಸ್ವಲ್ಪ ದಿವಸ. ಆದ್ರೆ ಆ ಹಾಸ್ಟೆಲ್ ಇನ್ನ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಇದೆ, ಅಂದ್ರೆ ಎಲ್ಲ ಕಂಪ್ಲೀಟ್ ಮಾಡಿದೀವಿ. ಕಿಚನ್ ಸೆಟಪ್ ಅದು ಇದು ಮಾಡಬೇಕಾಗಿದೆ ನಾವು. ಅಷ್ಟೊತ್ತಿಗೆ ಕೆಲವರು ಏನ್ ಮಾಡಿದ್ರು, ಆ ಹುಡುಗರಿಗೆ ಅಲ್ಲಿ ಇಮಿಡಿಯೇಟ್ ಆಗಿ ಓಪನ್ ಮಾಡ್ಕೊಡಿ ಅಂತ ಬಿಡುವಂತ ಇದು ಮಾಡಿದ್ರು. ಆ ಹುಡುಗರನ್ನ ಒಳಗಡೆ ಬಿಟ್ವಿ. ತಿರ್ಗಾ ಏನಾದ್ರು ಹೆಚ್ಚು ಕಮ್ಮಿ ಇದ್ದಾಗ ಅದನ್ನ ಕ್ವಶನ್ ಮಾಡುವಂತದನ್ನ ಮಾಡ್ತಾರೆ. ಆದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಆ ಬುದ್ಧಿ, ಆ ತಿಳುವಳಿಕೆ ಹೇಳ್ಕೊಟ್ಟಿಲ್ಲ. ಸಮಾನತೆ ಬೇಕು,
ಸಮಾನತೆಯಾಗಿರ್ಬೇಕು, ನಾವೆಲ್ಲರೂ ಒಂದೇ, ನಾವೆಲ್ಲರೂ ನಮಗೆ ತಂದೆ ತಾಯಿ ಆಕಾಶ ಭೂಮಿ, ನಮಗೆ ತಂದೆ ತಾಯಿ ಈ ಗಾಳಿ ಈ ನೀರು. ಜಾತಿಗೆ ಏನಾದರೂ ಒಂದು ನೀರಿದೆಯಾ? ಜಾತಿಗೆ ಏನಾದರೂ ಗಾಳಿ ಇದೆಯಾ? ಇಲ್ಲ ಜಾತಿಯವರಿಗೆ ಆ ಜಾತಿಯವರು ಏನಾದರೂ ಡಾಕ್ಟರ್ ಆಗಬೇಕು ಅಂತಿದೆಯಾ? ಇಲ್ಲ ಆ ಜಾತಿಯವರಿಗೆ ಆ ಜಾತಿಯ ಮೇಷ್ಟ್ರು ಪಾಠ ಮಾಡಬೇಕು ಅಂತ ಏನಾದರೂ ಹೇಳಿದಾರ? ಇಲ್ಲ ಯಾರಾದರೂ ಏನಾದ್ರು ಯಾರಿಗೂ ಏನಾಗಬಾರ್ದು, ಎಲ್ಲೋ ಕಾಲು ಕೈಯೋ ಟೂ ವೀಲರ್ ಅಲ್ಲಿ ಬಿದ್ದು ಗಾಡಿ ಏನೋ ಏಟಾಗಿ ಅವ್ರಿಗೆ ಬ್ಲಡ್ ಬೇಕು ಅಂದ್ರೆ ಆ ಜಾತಿಯವರೇ ಬ್ಲಡ್ ಕೊಡ್ಬೇಕಾ? ಇಲ್ಲ ಆ ಜಾತಿಯವರೇ ಡಾಕ್ಟರ್ ನೋಡ್ಬೇಕಾ? ಏನಿಲ್ವಲ್ಲ. ಸಮಾನತೆ ಅನ್ನೋದೇ ಆ ಬ್ಲಡ್ ಗ್ರೂಪ್ ಬೇಕಾಗ್ತದೆ. ಆ ಸ್ಟೂಡೆಂಟ್ಗೆ ಒಳ್ಳೆ ಪಾಠವನ್ನ ಹೇಳ್ಕೊಡುವಂಥದ್ದೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಕೊಟ್ಟಿರೋದು ನಮಗೆ ಸಂವಿಧಾನದಲ್ಲಿ. ಈ ಸಮಾನತೆಯಿಂದ ಹೋಗ್ರಿ ನೀವು ಅಂತ ಹೇಳಿರೋದು. ಯಾವತ್ತು ಸಮಾನತೆಯಿಂದ ಹೋಗ್ಬೇಕಾಗ್ತದೆ. ಇವತ್ತು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಸಂವಿಧಾನ ಹೆಂಗಿದೆ ಅಂತ ಹೇಳಿದ್ರೆ, ಅಮೆರಿಕಾದಲ್ಲಿ ಎತ್ಕೊಳ್ಳಿ. ಇವತ್ತು ರೋಡಲ್ಲಿ ಗನ್ ತಗೊಂಡೋಗಿ ಸ್ಕೂಲ್ ಒಳಗಡೆ ಹೋಗಿ ಸ್ಟೂಡೆಂಟ್ಸ್ ಶೂಟ್ ಮಾಡಿದ್ದಾರೆ. ಎಲ್ಲರಿಗೂ ಗೊತ್ತಿರುತ್ತೆ, ನೋಡಿದ್ದೀರಾ? ಏನ್ ಸರ್ ಕರೆಕ್ಟ್ ಇಲ್ವಾ ಸರ್? ಏನ್ ಚಂದ್ರಶೇಖರನ್ ಅವರು ಏನ್ ನೀವ್ ಹೇಳಿ, ನಮ್ಮ ಇವರು ಶ್ರೀನಿವಾಸ್ ಅವರು ಹೇಳಿ ಸರ್. ನ್ಯೂಸ್ಗಳಲ್ಲಿ ಪೇಪರ್ಗಳಲ್ಲಿ ರೋಡಲ್ಲಿ ನಡ್ಕೊಂಡು ಹೋಗ್ತಾರೆ. ರೀಸೆಂಟ್ ಆಗಿ ನಮ್ಮ ಹೈದರಾಬಾದ್ ಅವರು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರೋನ ಗನ್ನೆತ್ಕೊಂಡ್ಬಂದು ಫೈರ್ ಮಾಡ್ತಾನೆ. ನಮ್ಮೂರಲ್ಲಿ ಇದೆಯಾ? ನಮ್ಮೂರಲ್ಲಿ ಯಾರಾದ್ರೂ ಪಬ್ಲಿಕ್ ಗನ್ನೆತ್ಕೊಳ್ಳಕ್ ಆಗುತ್ತಾ? 60 ವಯಸ್ಸಾಗಿದೆ ಅಂದ್ರೆ ಗನ್ ರಿನಿವಲ್ಗೆ ಹೋದ್ರೆ ನಮ್ಮ ಜಿಲ್ಲಾಧಿಕಾರಿ ರಿಜೆಕ್ಟ್ ಮಾಡ್ತಾರೆ. 60 ವಯಸ್ಸಾಗಿದೆ ಅಂದ್ರೆ ರಿಜೆಕ್ಟ್ ಮಾಡ್ತಾರೆ. ಮೆಡಿಕಲ್ ಸರ್ಟಿಫಿಕೇಟ್ ತಗೊಂಬ, ಕಣ್ಣು ಪರೀಕ್ಷೆ ನೀನು ಕಾಣಿಸುತ್ತಾ ಇಲ್ವಾ ತಗೊಂಡ್ ಬಾ, ಇವ್ರು ಕರೆಕ್ಟ್ ಆಗಿ ಓಡಕ್ ಆಗುತ್ತಾ ನೋಡು, ಆ ವೇಟ್ ಅನ್ನ ಎತ್ಕೊಳ್ಳಕ್ ಆಗುತ್ತಾ ನೋಡು, SNR ಹಾಸ್ಪಿಟಲ್ಗೆ ಹೋಗು ಸರ್ಟಿಫೈಡ್ ಮಾಡ್ಕೊಂಬ ಕೇಳ್ತೀರಿ ಇಲ್ವಾ ಸರ್? ಕರೆಕ್ಟಾ ಸರ್? ರಿನಿವಲ್ ಮಾಡ್ಬೇಕಂದ್ರೆ 60 ವಯಸ್ಸಾದ್ಮೇಲೆ ರಿನಿವಲ್ ಮಾಡ್ಬೇಕಂದ್ರೆ ಎಂತ ಕೇಳ್ತಾರೆ. ಇದೆಲ್ಲ ಯಾರು ಕೊಟ್ಟಿದ್ದು? ಸೇಫ್ಟಿ ಮೆಜರ್ಸ್ ಯಾರು ಕೊಟ್ಟಿದ್ದು? ಈ ದೇಶದಲ್ಲಿ ಇಷ್ಟು ಸೇಫ್ಟಿ ಕೊಡ್ಬೇಕಂದ್ರೆ ಇವತ್ತು ನಮ್ಮ ಸಂವಿಧಾನ ಕಾರಣ. ಇದನ್ನೆಲ್ಲ ತಿಳ್ಕೋಬೇಕು. ನಾವು ಬಂದ್ಬಿಟ್ಟು ಇಲ್ಲಿರೋರ್ಗೆ ಪಾಠ ಮಾಡಕ್ ಆಗೋದಿಲ್ಲ, ಇಲ್ಲಿರೋರ್ಗೆ ನಾವು ಹೇಳ್ಕೊಡಕ್ ಆಗೋದಿಲ್ಲ. ನಿಮ್ಮ ಇವತ್ತಿನ ಪೀಳಿಗೆ ಮುಂದಿನ ದಿನಗಳಲ್ಲಿ ಈ ವೇದಿಕೆ ಮೇಲೆ ಕೂತ್ಕೊಳ್ಳೋರು ನೀವೇ. ನಿಮ್ಮಲ್ಲಿ DC ಆಗ್ಬೋದು, AC ಆಗ್ಬೋದು, ತಹಸೀಲ್ದಾರ್ ಆಗ್ಬೋದು, ಒಳ್ಳೆ ಕವಿಲಾಗ್ಬೋದು, ಒಳ್ಳೆ ರಾಜಕಾರಣಿಗಳಾಗ್ಬೋದು, MLA ಆಗ್ಬೋದು, MP ಆಗ್ಬೋದು, ನಗರಸಭೆ ಸದಸ್ಯರು, ನಗರಸಭೆ ಅಧ್ಯಕ್ಷರಾಗ್ಬೋದು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ನೀವೊಂದು ಆಫೀಸಲ್ಲಿ ಒಂದು ಅಟೆಂಡರ್ ಕೂಡ ಆಗ್ಬೋದು. ಆದ್ರೆ ಈ ವೇದಿಕೆ ಮೇಲೆ ಕೂತ್ಕೊಳ್ಳೋಕ್ಕಂತ ಬರೋರು ಇನ್ನು 10 ವರ್ಷನೋ 20 ವರ್ಷ 30 ವರ್ಷಕ್ಕೆ ನೀವೇ ಬರೋದಿಲ್ಲ. ಆದ್ರೆ ಯಾವುದೇ ದೇಶದಲ್ಲಿ ಇಲ್ಲದೆ ಇರತಕ್ಕಂತ ಒಂದು ಸಂವಿಧಾನ ನಮ್ಮೂರಲ್ಲಿದೆ. ದುಬೈಯಲ್ಲಿ ಏನಾದ್ರು ನೀವು ಫ್ರೀಯಾಗಿ ಓಡಾಡಕ್ಕಾಗುತ್ತಾ? ಅಬುದಾಬಿಯಲ್ಲಿ ಏನಾದ್ರು ಓಡಾಡಕ್ಕಾಗುತ್ತಾ? ಇವಾಗ ನಮ್ಮ ಕೋಲಾರಲ್ಲಿ ಸಿಗ್ನಲ್ ಲೈಟ್ ಅಲ್ಲಿ ಎಮರ್ಜೆನ್ಸಿ ಇದ್ರೆ ನೀವು ಬೇಕಂದ್ರೆ ಗಾಡಿಗಳು ಬರ್ತಾ ಇದ್ರೆ ಕೈ ತೋರಿಸ್ಬಿಟ್ಟು ದಾಟ್ಬೋದು. ಅದೇ ನೀವು ದುಬೈಯಲ್ಲಿ ಅಬುದಾಬಿನಲ್ಲಿ ಬೇರೆ ಊರಲ್ಲಿ ದಾಟಿ ನೋಡೋಣ, ಇಮಿಡಿಯೇಟ್ ಹಿಡ್ಕೊಂಡು ಹೋಗ್ಬಿಟ್ಟು ಒಳಗಡೆ ಹಾಕ್ತಾರೆ, 5,000 10,000 ಫೈನ್ ಹಾಕ್ತಾರೆ. ಕರೆಕ್ಟೇ ಇಲ್ವಾ? ಅದೇ ನಮ್ಮ ದೇಶದಲ್ಲಿ ತಪ್ಪು ಮಾಡಿದ್ರು ಕ್ಷಮೆ ಅನ್ನೋ ಪದಕ್ಕೆ ವ್ಯಾಲ್ಯೂಯನ್ನು ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ತಪ್ಪು ಮಾಡಿದ್ರು ನಾವು ಕ್ಷಮಿಸ್ಬಿಡಿ ಅಂತ ಹೇಳಿದಾಗ ಆಯ್ತು ಹೋಗಪ್ಪ. ಇವಾಗ ಪೊಲೀಸರು ಹಿಡ್ಕೊಳ್ತಾರೆ, ಸರ್ ತಪ್ಪಾಯ್ಸಿ ಅರ್ಜೆಂಟ್ ಇದೆ ಬಂದ್ಬಿಟ್ಟು ಸರ್ ಕ್ಷಮಿಸ್ಬಿಡಿ ಸರ್ ಅಂದ್ರೆ ಏನಂತಾರೆ? ಆಯ್ತಪ್ಪ ಇನ್ಮೇಲೆ ಹಿಂಗೆ ತಪ್ಪು ಮಾಡಬಾರ್ದು, ಓಕೆನಾ, ಹೋಗು ಅಂತ ಹೇಳ್ತಾರೆ. ಹಿಡ್ಕೊಂಡು ಜೈಲಿಗೆ ಹಾಕ್ತಾರೆ. ಬೇರೆ ಯಾವುದೇ ದೇಶದಲ್ಲೋದ್ರೂ ನಿನ್ಗೆ ಐ ಡಿ ಕಾರ್ಡ್ ತೋರಿಸ್ಬೇಕು. ರೋಡಲ್ಲಿ ಹೋಗ್ತಾ ಇದ್ರೆ ಪೊಲೀಸರು ಹಿಡ್ಕೊಂಡು ID ಕಾರ್ಡ್ ತೋರಿಸ್ಬಿಟ್ಟು ಯಾವ ಊರು ಅಂತಾರೆ. ಮಾಮೂಲಿ ಕಾಮನ್ ಅದ ಊರಲ್ಲಿ. ನಮ್ಮೂರಲ್ಲಿ ಎಲ್ಲಾದ್ರೂ ಕೇಳ್ತಾರಪ್ಪ ನೀನು ಯಾವ ಊರು ಅಂತ? ಎಲ್ಲೂ ಕೇಳೋದಿಲ್ಲ. ಭಾರತ ದೇಶದ ಮೇಲೆ ನಂಬಿಕೆ ಅಷ್ಟಿದೆ ನಮಗೆ, ಭಾರತೀಯರ ಮೇಲೆ ನಂಬಿಕೆ ಅಷ್ಟಿದೆ, ನಮ್ಮ ಸಂವಿಧಾನದ ಮೇಲೆ ಅಷ್ಟೇ ನಂಬಿಕೆ ಇದೆ ನಮಗೆ. ಆದ್ರಿಂದ ಎಲ್ಲರೂ ಸಂವಿಧಾನವನ್ನು ಪಾಲನೆ ಮಾಡಿ, ಮೊದಲನೇದಾಗಿ ವಿದ್ಯಾಭ್ಯಾಸವನ್ನು ಮಾಡಿ, ಆಮೇಲೆ ಲಾಸ್ಟ್ ಆಗಿ ಇದರಲ್ಲಿ ಒಂದೇ ಒಂದು ಎಗನಿಸ್ಟ್ ಇದೆ ನನಗೆ. ದಯವಿಟ್ಟು ಎಲ್ಲ ಮಕ್ಕಳಲ್ಲಿ ವಿನಂತಿ ಮಾಡಿಕೊಳ್ಳೋದು, ನಮಗೆ ಎಗನಿಸ್ಟು, ನಮಗೆ ಡೇಂಜರ್